ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೆ, ಅಹಮದಾಬಾದ್ನ ವಿಮಾನ ದುರಂತ ಆಗಿ ಅದರ ಕುರಿತಾದ ತನಿಖೆ ಈಗಾಗಲೇ ನಡೀತಾ ಇದೆ. ಇಂಥದ್ರಲ್ಲಿ ಆ ವಿಮಾನ ದುರಂತವನ್ನು ನಡೆಸಿದ್ದು ನಾವೇ. ನಮ್ಮದೊಂದು ದೊಡ್ಡದಾದ ನೆಟ್ವರ್ಕ್ ಇದೆ. ನಾವು ಈ ಹಿಂದೆಯೇ ನಿಮಗೆ ಸುಳಿವನ್ನು ಕೊಟ್ಟಿದ್ವಿ, ಇಂತಹ ದುರಂತವನ್ನು ನಡೆಸ್ತೀವಿ ಅನ್ನೋ ವಾರ್ನಿಂಗ್ ಕೂಡ ಕೊಟ್ಟಿದ್ವಿ. ಆದರೂ ಪೊಲೀಸರು ಅದನ್ನು ಗಂಭೀರವಾಗಿ ತಗೊಂಡಿರಲಿಲ್ಲ. ಈಗ ಪೊಲೀಸರ ನಿರ್ಲಕ್ಷ್ಯ ಅದೆಷ್ಟು ದೊಡ್ಡ ದುರಂತ ಆಗಿ ಹೋಯ್ತು. ಇನ್ನು ಮುಂದೆ ಕೂಡ ನಮ್ಮಿಂದ ಇನ್ನೂ ದೊಡ್ಡ ದೊಡ್ಡ ಅನಾಹುತಗಳು ಭಾರತದಲ್ಲಿ ನಡೆಯುತ್ತವೆ. ನಾವು ಭಾರತದ ಪ್ರಮುಖ ಸ್ಥಳಗಳನ್ನ ಟಾರ್ಗೆಟ್ ಮಾಡಿದ್ದೀವಿ. ಈ ದೇಶದ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ವಿಶ್ವವಿದ್ಯಾನಿಲಯಗಳು, ಕಾಲೇಜು ಕಟ್ಟಡಗಳು, ದೊಡ್ಡ ದೊಡ್ಡ ಸರ್ಕಾರಿ ಕಟ್ಟಡಗಳು, ಜೊತೆಗೆ ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ನರೇಂದ್ರ ಮೋದಿ ಸ್ಟೇಡಿಯಂ ಕೂಡ ನಮ್ಮ ಟಾರ್ಗೆಟ್. ಇವೆಲ್ಲವನ್ನ ಮುಂದಿನ ಕೆಲವೇ ದಿನಗಳಲ್ಲಿ ಧ್ವಂಸ ಮಾಡ್ತಾ ಇದ್ದೀವಿ. ನಿಮಗೆ ತಾಕತ್ತು ಇದ್ರೆ ನಮ್ಮನ್ನ ತಡೆಯಿರಿ ಅನ್ನೋ ಆತಂಕಕಾರಿ ಇಮೇಲ್ ಗುಜರಾತ್ ಪೊಲೀಸರಿಗೆ ಬಂದಿತ್ತು. ಅಹಮದಾಬಾದ್ ವಿಮಾನ ದುರಂತ ನಡೆದ 3 ದಿನಗಳಲ್ಲಿ ಗುಜರಾತ್ ಪೊಲೀಸರಿಗೆ ಇಂತಹ ಅಪರಿಚಿತವಾದ ಮೇಲ್ ಬರುತ್ತೆ. ಆದರೆ ಮೇಲ್ ಬಂದಿದ್ದು ಮಾತ್ರ ಚೆನ್ನೈಯಿಂದ. ಇದೇ ವಿಷಯವಾಗಿ ಈಗ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ. ಕಳೆದ 3 ದಿನಗಳ ಹಿಂದೆ ಚೆನ್ನೈನಲ್ಲಿ ಅರೆಸ್ಟ್ ಆಗಿದ್ದ ಯುವತಿಯ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇಲ್ಲಿ ಪೊಲೀಸರಿಗೆ ಸಿಕ್ಕಿರೋ ಯುವತಿಯ ಹೆಸರು ರೆನಿ ಜೋಶಿಲ್ಡಾ. ಈಕೆಯ ವಯಸ್ಸು 30 ಮಾತ್ರ. ಈ ಯುವತಿ ನಾವ್ಯಾರು ಊಹೆಯನ್ನ ಮಾಡಲಾಗದ ಕೆಲಸಗಳನ್ನ ಮಾಡಿರೋದಾಗಿ ವರದಿಯಾಗಿದೆ. ಈ ಯುವತಿ ಆದ್ರೂ ಯಾರು? ಇವಳಿಗೂ ಮೊನ್ನೆ ನಡೆದ ಅಹಮದಾಬಾದ್ ವಿಮಾನ ದುರಂತಕ್ಕೂ ಏನು ಸಂಬಂಧ? ಈಕೆ ಮಾಡಿರೋ ಕೆಲಸಗಳು ಏನು? ಈಕೆಯ ಪ್ರೀತಿಯನ್ನ ನಿರಾಕರಣೆ ಮಾಡಿದ್ದಕ್ಕೆ ಇಂತಹ ಕೆಲಸವನ್ನ ಮಾಡಿದ್ದೀನಿ ಅನ್ನೋದನ್ನ ಪೊಲೀಸರಿಗೆ ಹೇಳ್ಕೊಳ್ತಾ ಇದ್ದಾಳೆ. ಹಾಗಾದ್ರೆ ಇವಳ ಪ್ರೀತಿಗೂ ವಿಮಾನ ದುರಂತಕ್ಕೂ ಏನು ಸಂಬಂಧ? ಪೊಲೀಸರಿಗೆ ಹೇಳಿರೋ ಚಿತ್ರ ವಿಚಿತ್ರ ಮಾಹಿತಿಗಳೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಚೆನ್ನೈ ಮೂಲದ ರೆನಿ ಜೋಶಿಲ್ಡಾ ತನ್ನ ಪ್ರೀತಿ ತಿರಸ್ಕಾರ ಆಗಿದ್ದಕ್ಕೆ ತಾನೇ ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣ ಆಗಿದ್ದಾಳೆ ಅನ್ನೋ ಇಮೇಲ್ ಒಂದು ಗುಜರಾತ್ ಪೊಲೀಸರಿಗೆ ಬರುತ್ತೆ. ಆದ್ರೆ ಇದೇ ಮೇಲ್ ಗುಜರಾತ್ ವಿಮಾನ ದುರಂತಕ್ಕೂ ಮೊದಲೇ ಬಂದಿತ್ತು. ಅಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗಳಿಗೂ ಬಂದಿರುತ್ತೆ. ಆ ಮೇಲ್ನಲ್ಲಿ ಇಂತಹ ದುರಂತ ನಡೆಯುತ್ತೆ ಅನ್ನೋದನ್ನ ತಿಳಿಸಲಾಗಿತ್ತು. ದುರಂತ ನಡೆಯೋದಕ್ಕೂ ಮೊದಲು ಬಂದಿದ್ದ ಈ ಮೇಲ್ನನ್ನ ಯಾರು ಕೂಡ ಗಂಭೀರವಾಗಿ ತೆಗೆದುಕೊಳ್ಳೋಕೆ ಹೋಗಿರಲಿಲ್ಲ. ಅದೇ ವಿಮಾನ ದುರಂತ ಆದಮೇಲೆ ಮತ್ತೆ ಅದೇ ಮೇಲ್ ಗುಜರಾತ್ ಪೊಲೀಸರಿಗೆ ಬರುತ್ತೆ. ಅದರಲ್ಲಿ ಈಗಲಾದರೂ ನಮ್ಮನ್ನು ನಂಬ್ತೀರಾ? ನೀವು ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಇಂಥದ್ದೊಂದು ದೊಡ್ಡ ದುರಂತ ಆಯಿತು. ನಾವು ಅದೆಷ್ಟು ತಾಕತ್ತಾಗಿ ಇದ್ದೀವಿ, ನಮ್ಮ ಪವರ್ ಏನು ಅನ್ನೋದು ಈಗ ಗೊತ್ತಾಯ್ತಾ ಅನ್ನೋದು ಆ ಮೇಲ್ನಲ್ಲಿತ್ತು. ವಿಮಾನ ದುರಂತ ಆದ ನಂತರ ಯಾವಾಗ ಇಂತಹ ಮೇಲ್ ಬರುತ್ತೋ ಆಗ ಪೊಲೀಸರು ಯಾರೋ ಬೇಕು ಅಂತಲೇ ಇಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ, ಯಾರೋ ಬೇಕಂತಲೇ ಇಂತಹ ಕುಕೃತ್ಯವನ್ನ ಮಾಡಿದ್ದಾರೆ, ಇದರ ಹಿಂದೆ ಒಂದು ದೊಡ್ಡ ನೆಟ್ವರ್ಕ್ ಇರಬೇಕು, ಇದನ್ನ ಪತ್ತೆಯನ್ನ ಮಾಡೋಕೆ ತನಿಖೆಯನ್ನ ಶುರು ಮಾಡ್ತಾರೆ. ಆಗ ಒಂದಷ್ಟು ಮಹತ್ತರವಾದ ಸುಳಿವುಗಳು ಸಿಗ್ತಾ ಹೋದ್ವು. ಅದರಲ್ಲಿ ಮೊದಲನೆಯದ್ದು ಗುಜರಾತ್ನ ಜೆನಿವಾ ಲಿಬರಲ್ ಸ್ಕೂಲ್. ಅಹಮದಾಬಾದ್ ವಿಮಾನ ದುರಂತಕ್ಕೆ 1 ತಿಂಗಳ ಮೊದಲೇ ಈ ಶಾಲೆಗೆ ಕೂಡ ಇಂಥದ್ದೇ ಒಂದು ಮೇಲ್ ಬಂದಿತ್ತು. ಹಾಗೆಯೇ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಸಿಬ್ಬಂದಿಗೂ ಇಂಥದ್ದೇ ಮೇಲ್ ಬಂದಿತ್ತು. ಇದು ಸಾಲದು ಅನ್ನೋ ಹಾಗೆ IPL ಪಂದ್ಯಾವಳಿ ನಡೆಯುವಾಗ ಕರ್ನಾಟಕ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಮುಂತಾದ ಸ್ಟೇಡಿಯಂಗಳಿಗೆ ಇನ್ನಿತರ ಜಾಗಗಳನ್ನು ಟಾರ್ಗೆಟ್ ಮಾಡಿದ್ದೀವಿ, ಅವುಗಳ ಸ್ಫೋಟವನ್ನು ಮಾಡ್ತೀವಿ ಅನ್ನೋ ಸಂದೇಶಗಳು ಹರಿದಾಡ್ತಾ ಇದ್ವು. ಆದರೆ ಆ ಸಂದೇಶಗಳನ್ನು ಯಾರು ಯಾತಕ್ಕಾಗಿ ಕಳಿಸ್ತಾ ಇದ್ದಾರೆ ಅನ್ನೋದನ್ನು ಹುಡುಕಾಟ ಮಾಡೋಕೆ ಶುರು ಮಾಡ್ತಾರೆ. ಇಮೇಲ್ಗಳನ್ನು ಯಾರು ಕಡೆಗಣಿಸೋ ಹಾಗಿರಲಿಲ್ಲ. ಯಾಕಂದರೆ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಬರೋಬ್ಬರಿ 261 ಜನರ ಅಂತ್ಯ ಆಗಿತ್ತು. ಇಷ್ಟೊಂದು ದೊಡ್ಡ ದುರಂತ, ಅಷ್ಟೊಂದು ಸಾವು ನೋವು ಆಗೋದಕ್ಕೆ ನಾವೇ ಕಾರಣ ಅಂತ ಯಾರಾದರೂ ಮೇಲ್ ಮಾಡಿದರೆ, ಅಂತಹ ಸಂದೇಶಗಳನ್ನು ಕಳಿಸ್ತಾ ಇದ್ರೆ ಸುಮ್ಮನೆ ಇರೋದಕ್ಕಾದರೂ ಆಗುತ್ತಾ? ಖಂಡಿತ ಆಗಲ್ಲ. ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗಿತ್ತು. ಈಗಿನ ಟೆಕ್ನಾಲಜಿ ಯುಗದಲ್ಲಿ ಯಾರು ಎಲ್ಲಿಂದ ಬೇಕಾದರೂ ಸ್ಪ್ಯಾಮ್ ಮೆಸೇಜ್ಗಳನ್ನು ಕಳಿಸೋ ಸಾಧ್ಯತೆಗಳು ಬಹಳಷ್ಟಿರುತ್ತವೆ. ಹಾಗಂತ ಇಲ್ಲಿ ಬಂದಿದ್ದ ಮೇಲ್ಗಳನ್ನು ಸ್ಪ್ಯಾಮ್ ಅನ್ನೋದನ್ನು ಹೇಳಿ ಪೊಲೀಸರು ಸುಮ್ಮನೆ ಆಗಬಹುದಾಗಿತ್ತು. ಆದರೆ ಏನು ಮಾಡೋದು? ದುರಂತಕ್ಕೂ 1 ವಾರ ಮೊದಲು ಇಂತಹ ಸಂದೇಶಗಳು ಬಂದಿವೆ. ದುರಂತದ ನಂತರ ಕೂಡ ಇಂತಹದ್ದೇ ಸಂದೇಶಗಳು ಬಹಳಷ್ಟು ಕಡೆಗಳಲ್ಲಿ ಕಾಣಿಸಿಕೊಳ್ತಾ ಇವೆ. ಹೀಗಾಗಿ ಇದನ್ನು ಯಾರದ್ದೋ ನಕಲಿ ಸಂದೇಶ ಅಂತ ಆಗಲಿ, ಇನ್ಯಾವುದೋ ಬೇಡದ ಸಂದೇಶ ಅನ್ನೋದನ್ನು ಹೇಳೋಕೆ ಆಗಲ್ಲ. ಇದರ ಹಿಂದೆ ಯಾವುದೋ ದೊಡ್ಡ ಕೈವಾಡ ಮತ್ತೆ ಜಾಲವೇ ಇರಬಹುದು. ಮುಂದೆ ಯಾವುದೇ ದುರಂತಗಳು ಹಾಗೂ ಸಾವು ನೋವುಗಳು ನಡಿಬಾರದು ಅಂದರೆ ಈ ಜಾಲವನ್ನೇ ಭೇದಿಸೋಕೆ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಳ್ತಾರೆ. ಆಗ ನಿರೀಕ್ಷೆಯನ್ನ ಮಾಡದ ರೀತಿ ಸುಳಿವುಗಳು ಸಿಗುತ್ತವೆ. ಈ ಒಂದು ಸಂದೇಶದಲ್ಲಿ ಹೈದರಾಬಾದ್ನ ಯುವತಿಗೆ ಏನೋ ಅನ್ಯಾಯ ಆಗಿದೆ, ಹೀಗಾಗಿ ಗುಜರಾತ್ನಲ್ಲಿ ಪ್ರತೀಕಾರ ತೀರಿಸಿಕೊಳ್ತಾ ಇದ್ದೀವಿ ಅನ್ನೋ ತರಹದ ದುರಂತಗಳು ನಡೆಯೋಕೆ ಇಂತಹ ಪ್ಲಾನ್ ಮಾಡಿದ್ದೀವಿ. ತಮಿಳುನಾಡಿನ ತೂತುಕುಡಿಯಲ್ಲಿ ಯಾವುದೋ ಯುವತಿಗೆ ಅನ್ಯಾಯ ಆಗಿದೆ, ಹೀಗಾಗಿ ದೆಹಲಿಯ ಪಾರ್ಲಿಮೆಂಟನ್ನೇ ನಾಶವನ್ನ ಮಾಡ್ತೀವಿ ಅನ್ನೋ ಮಾದರಿಯ ಮೇಲ್ಗಳು ಪತ್ತೆಯಾಗಿವೆ. ಅಂದರೆ ಯಾವುದೋ ಯುವತಿಗೆ ಎಲ್ಲೋ ಅನ್ಯಾಯ ಆದರೆ ಬೇರೆ ಯಾವುದೋ ಒಂದು ಜಾಗದಲ್ಲಿ ಒಂದು ದುರಂತವನ್ನು ನಡೆಸ್ತಾರೆ. ಪೊಲೀಸರಿಗೆ ಬಂದಿದ್ದ ಎಲ್ಲ ಮೇಲ್ಗಳನ್ನು ನೋಡಿದ್ದ ಪೊಲೀಸರಿಗೆ ಇಂಥ ಒಂದು ಮಾದರಿ ಕಾಣಿಸಿಕೊಳ್ಳುತ್ತೆ.
ಅದರಲ್ಲೂ ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಈ ಎಲ್ಲ ಮೇಲ್ಗಳಲ್ಲಿ ಡೇವಿಡ್ ಪ್ರಭಾಕರ್ ಅನ್ನೋ ಹೆಸರಿನ ಉಲ್ಲೇಖ ಇರುತ್ತೆ. ಈ ಡೇವಿಡ್ ಪ್ರಭಾಕರ್ ಯಾರು ಅನ್ನೋದನ್ನ ಪೊಲೀಸರು ಹುಡುಕಾಟವನ್ನ ನಡೆಸ್ತಾರೆ. ಈತ ಡೆಲೈಟ್ ಕಂಪನಿಯ ಉದ್ಯೋಗಿ. ಈತನ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೋಕೆ ಪೊಲೀಸರು ಮುಂದಾದಾಗ ಅಲ್ಲಿ ಆತನಿಗೆ ಮದುವೆ ಆಗಿರೋದು ಗೊತ್ತಾಗತ್ತೆ. ಆದ್ರೆ ಈ ಪ್ರಭಾಕರ್ ಯಾವುದೇ ದುರಂತದಲ್ಲೂ ಭಾಗಿಯಾಗಿರಲಿಲ್ಲ. ಆದ್ರೂ ನಡೆದ ದುರಂತಗಳಲ್ಲೆಲ್ಲ ಈತನ ಹೆಸರು ಮಾತ್ರ ಇತ್ತು. ಯಾವುದೇ ದಡ್ಡ ಆದ್ರೂ ತಪ್ಪನ್ನ ಮಾಡಿ ತನ್ನ ಹೆಸರನ್ನ ಎಲ್ಲಾದ್ರೂ ಉಲ್ಲೇಖ ಮಾಡ್ತಾನ? ಖಂಡಿತ ಇಲ್ಲ. ಇಂತಹ ಪ್ರಕರಣಗಳಲ್ಲಿ ತಮ್ಮ ಐಡೆಂಟಿಟಿಯನ್ನ ಯಾರು ಕೂಡ ಬಯಲು ಮಾಡಿಕೊಳ್ಳೋ ಕೆಲಸವನ್ನ ಮಾಡಲ್ಲ. ಆದ್ರೂ ಇವನ ಹೆಸರು ಮಾತ್ರ ಅಲ್ಲಿ ಉಲ್ಲೇಖ ಆಗಿತ್ತು. ಅಂದ್ರೆ ಬೇರೆ ಯಾರೋ ಈ ಕೆಲಸಗಳನ್ನ ಮಾಡಿ ಈತನ ಹೆಸರನ್ನ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ರು. ಆದ್ರೆ ಅಲ್ಲಿ ಯಾರೋ ಯಾಕೆ ಇವನ ಹೆಸರನ್ನ ಸೇರಿಸಿದ್ರು, ಅಲ್ಲಿ ಮೇಲ್ ಮಾಡಿದ್ದವರಿಗೂ ಈ ವ್ಯಕ್ತಿಗೂ ಅದೇನು ಸಂಬಂಧ ಅನ್ನೋದನ್ನ ಪೊಲೀಸರು ಹುಡುಕಾಟವನ್ನ ನಡೆಸೋಕೆ ಮುಂದಾಗಿದ್ರು. ಆದ್ರೆ ಅಲ್ಲಿ ಇವತ್ತಿನ ಟೆಕ್ನಾಲಜಿಯನ್ನೇ ಉಪಯೋಗಿಸಿಕೊಂಡು ಡಾರ್ಕ್ ವೆಬ್ ಬಳಕೆಯನ್ನ ಮಾಡಿ ಅಲ್ಲಿ ಇಮೇಲ್ ಮಾಡಿದ್ರು. ಹಿಂಗಾಗಿ ಮೊದಲು ಪೊಲೀಸರಿಗೂ ಇದರ ಮೂಲವನ್ನ ಪತ್ತೆ ಮಾಡೋದು ತುಂಬಾ ಕಷ್ಟಕರವಾಗಿತ್ತು. ಆದ್ರೂ ಪೊಲೀಸರ ಇಂಟೆಲಿಜೆನ್ಸ್ ವಿಭಾಗ ಇದರ ಲಾಗಿನ್ ಐಡಿಯನ್ನ ಚೆಕ್ ಮಾಡ್ತಾರೆ. ಆಗ 2 ಐಡಿಗಳು ಪತ್ತೆಯಾಗುತ್ತವೆ. ಅದರಲ್ಲಿ ಒಂದು ನಕಲಿ ಐಡಿ, ಇನ್ನೊಂದು ಅಸಲಿ ಐಡಿ. ಈ 2 ಐಡಿಗಳಲ್ಲೂ ಒಬ್ಬರೇ ಆಗಾಗ ಲಾಗಿನ್ ಆಗಿರೋ ಮಾಹಿತಿ ಪೊಲೀಸರಿಗೆ ಗೊತ್ತಾಗತ್ತೆ. ಅದೇ ರೀತಿಯಾಗಿ ಈಗ ಚೆನ್ನೈನಲ್ಲಿರೋ ರೇನಿ ಕೂಡ ಅವಳದ್ದೇ ಇಮೇಲ್ ಐಡಿ ಹಾಗೂ ಡೇವಿಡ್ ಪ್ರಭಾಕರ್ ಅನ್ನೋ ಹೆಸರಿನ ಇಮೇಲ್ ಐಡಿಗೂ ಒಂದಕ್ಕೊಂದು ಹೋಲಿಕೆ ಆಗ್ತಾ ಇತ್ತು. ಅದು ಪೊಲೀಸರಿಗೂ ಗೊತ್ತಾಯ್ತು. ಆಗ ಆ ಯುವತಿ ಯಾರು, ಅವಳ ಹೆಸರೇನು, ಆಕೆ ನೋಡೋದಕ್ಕೆ ಯಾವ ರೀತಿ ಇದ್ದಾಳೆ ಅನ್ನೋದು ಗೊತ್ತಿಲ್ಲದ ಪೊಲೀಸರು ಕೇವಲ ಮೇಲ್ ಐಡಿ ಇಟ್ಕೊಂಡು ಆಕೆಯ ಕುರಿತು ತನಿಖೆಯನ್ನ ನಡೆಸ್ತಾರೆ. ಅದೇ ಮೇಲ್ ಐಡಿಯ ಜಾಡನ್ನ ಹಿಡಿದು ಪೊಲೀಸರು ಹೋಗ್ತಾರೆ. ಆಗಲೇ ಆಕೆಯ ಹೆಸರು ಮತ್ತಷ್ಟು ವಿವರಗಳು ಸಿಗ್ತಾ ಹೋದ್ವು. ಆಕೆ ಒಬ್ಬಳ ಹೆಸರಲ್ಲೇ ಸುಮಾರು 100ಕ್ಕೂ ಹೆಚ್ಚು ನಕಲಿ ಇಮೇಲ್ ಐಡಿಗಳು ಸಿಗುತ್ತವೆ. 80ಕ್ಕೂ ಹೆಚ್ಚಿನ ಮೊಬೈಲ್ ನಂಬರ್ಗಳು ಆಕೆ ಹತ್ರ ಇದ್ವು. ಇವಳ ಹತ್ತಿರ ಇದ್ದ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ಗಳನ್ನ ಯಾವ್ಯಾವ ಸಮಯಕ್ಕೆ ಸಂದರ್ಭಕ್ಕೆ ಬೇಕಾದ ರೀತಿಯಲ್ಲಿ ಬಳಕೆಯನ್ನ ಮಾಡಿಕೊಳ್ತಾ ಇದ್ಲು. ಜೊತೆಗೆ ಅವುಗಳನ್ನೆಲ್ಲ ಪಾಕಿಸ್ತಾನದಿಂದ ಬಂದಿವೆ ಅನ್ನೋ ರೀತಿಯಾಗಿ ತೋರಿಸುವ ಅಪಾರ ಜ್ಞಾನವನ್ನ ಕೂಡ ಆಕೆ ಹೊಂದಿದ್ಲು. ತಮಿಳುನಾಡಿನ ಚೆನ್ನೈನ ಆಕೆಯ ಮನೆಯಲ್ಲೇ ಇದ್ದುಕೊಂಡು ಒಬ್ಬ ಯುವತಿ ಇಷ್ಟೆಲ್ಲ ಕೆಲಸಗಳನ್ನ ತುಂಬಾ ಜಾಗರೂಕವಾಗಿ ಚಾಣಾಕ್ಷತನದಿಂದ ಮಾಡಿಕೊಂಡು ಬರ್ತಾ ಇದ್ಲು. ಆಕೆಯ ಹೆಸರೇ ರೇನಿ ಜೋಶಿಲ್ಡಾ. ಗೆಳೆಯರೆ, ಈಕೆ ಕೂಡ ಡೇವಿಡ್ ಪ್ರಭಾಕರ್ ಕೆಲಸವನ್ನ ಮಾಡ್ತಾ ಇದ್ದ ಡೆಲೈಟ್ ಕಂಪನಿಯಲ್ಲಿ ರೋಬೋಟಿಕ್ ಇಂಜಿನಿಯರ್ ಆಗಿದ್ದವಳು. ಅಲ್ಲಿಗೆ ಇಬ್ಬರು ಕೂಡ ಒಂದೇ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಇಬ್ಬರು ಸಹೋದ್ಯೋಗಿಗಳು. ಈ ರೇನಿ ಜೋಶಿಲ್ಡಾ ಪ್ರಭಾಕರನನ್ನ ಪ್ರೀತಿ ಮಾಡ್ತಾ ಇದ್ಲು. ಆದ್ರೆ ಅದು ಒನ್ ಸೈಡ್ ಲವ್ ಆಗಿತ್ತು. ಇದು ಪ್ರಭಾಕರನಿಗೆ ಗೊತ್ತಿರಲೇ ಇಲ್ಲ. ಅವನು ಕೂಡ ತನ್ನ ಮನೆಯಲ್ಲಿ ನೋಡಿದ್ದ ಹುಡುಗಿಯನ್ನ ಇದೇ ಫೆಬ್ರವರಿಯಲ್ಲಿ ಮದುವೆಯಾಗಿದ್ದ. ಇವನು ಈಕೆಯನ್ನ ಬಿಟ್ಟು ಯಾರನ್ನ ಮದುವೆಯಾಗಿದ್ದು ಇಷ್ಟ ಆಗಿರ್ಲಿಲ್ಲ. ಪ್ರೀತಿಯನ್ನ ತುಂಬಿಕೊಂಡಿದ್ದ ರೇನಿಗೆ ಪ್ರಭಾಕರನ ಮೇಲೆ ಇನ್ನಿಲ್ಲದ ಹಾಗೆ ದ್ವೇಷವನ್ನ ತುಂಬಿಕೊಳ್ತಾ ಹೋದ್ಲು. ಈತನನ್ನ ಯಾವುದಾದ್ರೂ ದೊಡ್ಡ ಕೇಸಲ್ಲಿ ಸಿಕ್ಕಿ ಹಾಕಿಸ್ಬೇಕು, ನನಗೆ ಸಿಗದ ಪ್ರೀತಿ ಯಾರಿಗೂ ಸಿಗಬಾರದು ಅನ್ನೋ ಯೋಚನೆಯನ್ನ ಮಾಡ್ತಾಳೆ. ಅವನನ್ನ ಕೊಲ್ಲದೆ ನರಕವನ್ನ ತೋರಿಸಬೇಕು. ಅವಳು ಪ್ರಭಾಕರನನ್ನ ಮದುವೆ ಆಗಿರೋ ರೀತಿ ಒಂದು ನಕಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ರೆಡಿ ಮಾಡಿ ಇಟ್ಟುಕೊಳ್ತಾಳೆ. ಅವನಿಗೆ ಪರಿಚಯ ಆಗೋ ಪ್ರತಿ ಹೆಣ್ಣಿಗೂ ಅದನ್ನ ತೋರಿಸಿ ನಾವಿಬ್ಬರು ಮದುವೆ ಆಗಿದ್ದೀವಿ, ಅವನು ನನ್ನ ಗಂಡ ಅನ್ನೋ ಮೆಸೇಜ್ಗಳನ್ನ ಕಳಿಸಿ ಅವನನ್ನ ಕೆಟ್ಟದಾಗಿ ಬಿಂಬಿಸೋ ಕೆಲಸವನ್ನ ಆಕೆ ಮಾಡ್ತಾ ಇದ್ಲು. ದೊಡ್ಡದಾದ ಕಂಪನಿ, ದೊಡ್ಡದಾದ ಹುದ್ದೆ ಇವೆಲ್ಲವೂ ಇದ್ರೂ ಅವನು ನನ್ನನ್ನ ಬಿಟ್ಟು ಬೇರೆಯವರನ್ನ ಮದುವೆಯಾಗಿದ್ದೇ ದೊಡ್ಡ ಅಪರಾಧ ಅನ್ನೋ ಯೋಚನೆಯನ್ನ ಮಾಡಿದ್ಲು. ಆಗಲೇ 100 ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿಕೊಳ್ತಾಳೆ. ಅಲ್ಲಿಂದಲೇ ಶುರುವಾಯ್ತು ಪ್ರಭಾಕರನ ಹೆಸರಲ್ಲಿ ಕೆಟ್ಟ ಮೆಸೇಜ್ ಕಳಿಸೋದು. ಅವನ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರವನ್ನ ಅವನದ್ದೇ ಹೆಸರಲ್ಲಿ ಮಾಡೋಕೆ ಶುರು ಮಾಡಿಕೊಳ್ತಾಳೆ. ಅವನು ಒಬ್ಬೊಂಟಿಯಾಗಿ ಉಳಿದುಕೊಂಡು ಖಿನ್ನತೆಯಿಂದ ಅವನು ಸಾಯಬೇಕು ಅನ್ನೋ ಯೋಚನೆಯನ್ನ ಈಕೆ ಮಾಡಿದ್ಲು. ಅವನ ಜೀವನವನ್ನೇ ಸರ್ವನಾಶ ಮಾಡೋಕೆ ಚಿಂತನೆಯನ್ನ ಮಾಡಿಕೊಂಡಿದ್ಲು. ಅದೇ ರೀತಿಯಾಗಿ ಏರ್ ಇಂಡಿಯಾ ದುರಂತಕ್ಕೆ ಡೇವಿಡ್ ಪ್ರಭಾಕರ್ ಕಾರಣ. ಅವನಿಂದ ಇನ್ನಷ್ಟು ದುರಂತಗಳು ದೇಶದ ಬಹಳಷ್ಟು ಕಡೆಗಳಲ್ಲಿ ನಡೆಯುತ್ತೆ ಅನ್ನೋ ತರ ನಕಲಿ ಸಂದೇಶಗಳನ್ನ, ಇಮೇಲ್ಗಳನ್ನ ಕಳಿಸಿ ಎಲ್ಲರ ಕಣ್ಣು ಅವನ ಮೇಲೆ ಬೀಳೋ ಹಾಗೆ ಮಾಡಿದ್ಲು. ಈಗ ಬಂದಿರೋ ವರದಿಗಳ ಪ್ರಕಾರ ದೇಶದ 31 ಜಾಗಗಳಿಗೆ ಈ ರೀತಿಯಾದ ಒಂದು ಮೇಲ್ಗಳನ್ನ ಈಕೆ ಕಳಿಸಿದ್ದಾಳೆ. ಈಗ ಅವಳನ್ನ ಚೆನ್ನೈ ಪೊಲೀಸರು ಪತ್ತೆಯನ್ನ ಕೂಡ ಮಾಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಇನ್ನಷ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಇಷ್ಟೆಲ್ಲ ವಿಚಾರಗಳನ್ನ ನಾನು ಹೇಳಿದ್ದಲ್ಲ, ಆಕೆಯೇ ಅವಳ ಬಾಯಿಂದಲೇ ಪೊಲೀಸರಿಗೆ ಹೇಳಿದ್ರು. ಅದನ್ನ ಕೇಳಿದ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ಇದು ಒಂದು ಪ್ರೀತಿಯ ಹಿಂದೆ ಇರೋ ರೇನಿ ಜೋಶಿಲ್ಡಾ ಕತೆ. ಆದ್ರೂ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಏನಾಗಿದೆಯೋ ಗೊತ್ತಿಲ್ಲ. ಇತ್ತೀಚೆಗೆ ಇಂತಹ ಅದೆಷ್ಟೋ ಘಟನೆಗಳನ್ನ ನಾವುಗಳು ನೋಡ್ತಾನೆ ಇದ್ದೀವಿ. ಇಲ್ಲಿ ರೇನಿ ಡೇವಿಡ್ ಪ್ರಭಾಕರ್ಗೆ ತನ್ನ ಪ್ರೀತಿಯನ್ನ ಹೇಳಿ ಒಪ್ಪಿಸಬಹುದಾಗಿತ್ತು. ಆದ್ರೆ ಪ್ರಭಾಕರ್ಗೆ ಈಕೆಯ ಪ್ರೀತಿಯೇ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ಅವನ ತಪ್ಪೇನ್ರಿ ಇದೆ? ಸುಮ್ಮನೆ ಇನ್ನೊಬ್ಬರ ಹೆಸರಿಗೆ ಕಳಂಕವನ್ನ ತರೋಕೆ ಹೋಗಿ
ಈಗ ಪೊಲೀಸರ ಅತಿಥಿಯಾಗಿ ತನ್ನ ಜೀವನವನ್ನೇ ತಾನೇ ಹಾಳು ಮಾಡಿಕೊಳ್ತಾ ಇದ್ದಾಳೆ. ಈ ಕುರಿತು ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.